ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಐ ಆಮ್ ರಿಚ್, ನಾನು ಶ್ರೀಮಂತ, ಅವ್ರು ಬಡವ, ನಾನು ಸುಂದರ, ಅವ್ರು ಸುಂದರ ಅಲ್ಲ, ನಾನು ಹಾಗೆ, ಅವ್ರು ಹಾಗಲ್ಲ. ಸೊ ಈ ಜಡ್ಜ್ಮೆಂಟಲಲ್ಲೇ ನಮಗೆ ಜೀವನ ಹೋಗ್ತಾ ಇದೆ. ಆ ಜಡ್ಜ್ಮೆಂಟಲ್ ಅನ್ನೋದನ್ನ ಹೊರಗೆ ಇಟ್ಟು ಎಲ್ಲರೂ ಒಳ್ಳೆಯವರು, ಅವರವರ ಸಮಯಕ್ಕೆ ಅವರ ಹಾಗೆ ತಪ್ಪು ಮಾಡಿರ್ಬೋದು, ಅವ್ರ ಆ ಥರ ಅಂತ ಹೇಳಿ ತಿಳ್ಕೊಂಡ್ರೆ ಚೆಂದಾಗಿ ಹೋಗ್ತದೆ. ಇದಲ್ಲದೆ ನಾನು ಮಾಡಿರೋಂಥ ತಪ್ಪನ್ನು ನಾನು ಎಲ್ಲ ಒಳಗಿಟ್ಕೊಂಡು ನೀವು ಮಾಡಿರೋ ತಪ್ಪನ್ನು ಮಾತ್ರ ನಾನು ತೋರಿಸೋದಾದ್ರೆ ನಾನು ಮನುಷ್ಯ ಅಲ್ಲ, ನಾನು ಕಂಪ್ಲೀಟ್ ಆಗಲ್ಲ, ನಾನು ಕಂಪ್ಲೀಟೇ ಅಲ್ಲ. ಯಾವಾಗ ನಾನು ತಿಳ್ಕೊಳ್ತೇನೆ ಓಕೆ ಅವ್ರು ತಪ್ಪು ಮಾಡ್ಬೇಕಾದ್ರೆ ಆ ಪರಿಸ್ಥಿತಿಗೆ ಅವ್ರು ಮಾಡಿರ್ತಾರೆ, ಓಕೆ ನಿಮ್ಮನ್ನು ಕ್ಷಮಿಸ್ಲಿಕ್ಕೂ ನಾನು ಯಾರು ಅಲ್ಲ, ನಿಮ್ಗೆ ಶಿಕ್ಷೆ ಕೊಡ್ಲಿಕ್ಕೂ ನಾನು ಯಾರು ಅಲ್ಲ. ನೀವು ನನ್ನ ಹತ್ರ ಎಷ್ಟು ಅಡಗಿಸಿ ಇಟ್ಕೊಂಡ್ರು ನಿಮ್ಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ಅವ ಡಿಸೈಡ್ ಮಾಡಿದ್ರೆ ಖಂಡಿತ ಆಗೇ ಆಗತ್ತೆ. ನೀವು ಎಷ್ಟೇ ಒಳ್ಳೇದ್ ಮಾಡಿ ನಾನು ಅದನ್ನ ಅಪ್ರಿಶಿಯೇಟ್ ಮಾಡದೇ ಇದ್ರು ಅವ ನೋಡಿದ್ರೆ ಅದಕ್ಕೆ ಒಂದು ನಿಮ್ಗೆ ಅದಕ್ಕೆ ತಕ್ಕ ಡಿಸರ್ವ್ಡ್ ಪರಿಸ್ಥಿತಿ ನಿಮ್ಗೆ ದೇವ್ರು ಕೊಟ್ಟೆ ಕೊಡ್ತಾನೆ. ಸೊ ದಟ್ ಈಸ್ ಓನ್ಲಿ ವೇ. ಸೊ ನಮ್ಗೆ ಒಂದು ಏಜ್ ಇವಾಗ ನಾವೇನ್ ಮಿಲೇನಿಯಲ್ ಅಂತ ಹೇಳ್ತೀವಿ, ನಾವು 90 ಕಿಡ್ಸ್ ಅಂತ ಏನ್ ಹೇಳ್ತೀವಿ, ಇನ್ನಾದ್ರೂ ನಾವು ಚೇಂಜ್ ಆಗ್ಬೇಕು. ಬಿಕಾಸ್ ನಮ್ಮ ಮಕ್ಕಳು ಆಲ್ಫಾದಲ್ಲಿ ಬರ್ತಾ ಇದ್ದಾರೆ ಅಂಡ್ ನಮ್ಮ ಸಿಬ್ಲಿಂಗ್ಸ್, ನಮ್ಮ ತಮ್ಮ ತಂಗಿ ಯಾರಿದ್ದಾರೆ ಅವರು ಜನ್ಸಿಯಲ್ಲಿದ್ದಾರೆ. ನಾವು ಈಗ ಹೇಗಿದ್ದೇವೆ ಅಂತ ಹೇಳಿದ್ರೆ ಆ ಸೈಡ್ ಬೂಮರ್ ಕೂಡ ಅಲ್ಲ, ಈ ಸೈಡ್ ಜನ್ಸಿ ಕೂಡ ಅಲ್ಲ, ನಡುವಲ್ಲಿ ಮಿಲೇನಿಯಲ್ ಆಗಿ ಸಹ ನಿಲ್ಲಿಕ್ಕೆ ಆಗುದಿಲ್ಲ. ಆ ಸ್ಥಿತಿಯಲ್ಲಿದ್ದೇವೆ ಈಗ. ನಮ್ಗೆ ಜನ್ಸಿ ಅವ್ರು ತಗೊಳ್ತಾರೆ ರೈಟ್ ಡಿಸಿಷನ್ ಇಮಿಡಿಯೇಟ್ಲಿ, ಫೇಸ್ ಟು ಫೇಸ್ ಅಪ್ ಫ್ರಂಟ್ ಹೇಳ್ತಾರೆ. ನಮ್ಗೆ ಹೇಳಿಕ್ ಆಗ್ತದ? ಅವನೆಂತ ತಿಳ್ಕೊತಾನೆ, ಇವನೆಂತ ತಿಳ್ಕೊತಾನೆ, ಅಪ್ಪ ಎಂತ ಮಾಡ್ತಾರೆ. ಅದೇ ನಮ್ಮ ಸಿಬ್ಲಿಂಗ್ಸ್ ಅನ್ನು ನೋಡಿ, ಅಣ್ಣ ತಮ್ಮ ತಂಗಿಯನ್ನು ನೋಡಿ, ಅಪ್ಪ ಅಮ್ಮನಿಗೆ ಎದುರಲ್ಲಿ ಆನ್ಸರ್ ಕೊಡ್ತಾರೆ, ಮುಖ ಕೊಡ್ದಾಗ ಮಾತಾಡ್ತಾರೆ. ನಮ್ಗೆ ಆಗ್ತದ? ಆಗುದಿಲ್ಲ. 90s ಪ್ರಾಬ್ಲಮ್ ಇದು. ಇದನ್ನ ಬದಿಗಿಟ್ಟು ನಾವು ಒಂದ್ ಸ್ವಲ್ಪ ಮುಖ ಕೊಡ್ದಾಗೆ ಮಾತಾಡ್ಲಿಕ್ಕೆ ಕಲಿಬೇಕು. ಒಂದು, ಇನ್ನೊಂದು ಒಬ್ಬರಿಗೆ ಬೇಜಾರಾಗದಾಗೆ ಅದನ್ನ ಯಾವ ತರ ಮಾಡಬಹುದು ಅಂತೇಳಿ ಯೋಚನೆ ಮಾಡ್ಬೇಕಲ್ದೆ ಅವರದ್ದು ಇವರದ್ದು ಅವನ ಹಂಗೆ ಇವನ್ ಹಿಂಗೆ ಅಂತ ಮಾತಾಡೋದನ್ನ ಬದಿಗಿಟ್ಟು ನಮ್ಮ ದಾರಿ ಏನು, ನಮ್ಮ ಅಚೀವ್ಮೆಂಟ್ ಏನು, ನಮ್ಮ ಗೋಲ್ ಏನು, ಸೊ ಅದನ್ನ ಅಚೀವ್ ಮಾಡ್ಲಿಕ್ಕೆ ನೋಡಿದ್ರೆ 101% ನಾವು ಅಚೀವ್ ಮಾಡ್ತೇವೆ. ನಾವು ಅದನ್ನ ಮಾಡ್ತಾ ಇಲ್ಲ. ನಾವು ಅವನೆಂತ ತಿಳ್ಕೊತಾನೆ, ಇವನೆಂತ ತಿಳ್ಕೊಳ್ತಾನೆ, ಜನ್ಸಿ ಯಾಕೆ ಹಾಗೆ, ಅಪ್ಪ ಯಾಕೆ ಹೀಗೆ, ಅಮ್ಮ ಯಾಕೆ ಹೀಗೆ, ನನ್ನ ಮಗ ಯಾಕೆ ಹೀಗೆ, ಮಗಳು ಯಾಕೆ ಹೀಗೆ, ನಾವು ಇದೇ ಚಿಂತೆಯಲ್ಲಿದ್ದೇವೆ. ಎಂತಾದ್ರೂ ನಮ್ಮಿದ ಅಚೀವ್ಮೆಂಟ್ ಇದೆಯಾ? ಈ 90s ಅಂತ ಹೇಳ್ತೇವಲ್ಲ, ಒಂದು 10 to 15% ಪರ್ಸನ್ಸ್ ಅವ್ರೇನೋ ಅಚೀವ್ ಮಾಡಿದ್ದಾರೆ. ರೆಸ್ಟ್ ಆಫ್ ದ 85% ಇದ್ದಾರಲ್ಲ, ಸೇಮ್ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರನ್ನ ನೋಡ್ತಾ ಕೂತಿದ್ದೇವೆ. ನಾವು ಅದನ್ನ ಬದಿಗಿಡುವ, ಫಸ್ಟ್ ನಾವು ಅದನ್ನ ಬದಿಗಿಡುವ. ನಮ್ಮ ಗೋಲ್ನ ಬಗ್ಗೆ ನಾವು ಡೈರೆಕ್ಟ್ ನಾವು ಅದರ ಡೆಸ್ಟಿನಿ ಎಲ್ಲಿದೆ ಅಂತೇಳಿ ಹುಡುಕುವ, ಅಚೀವ್ ಮಾಡ್ಕೊಂಡು ಹೋಗುವ. ದಟ್ಸ್ ಇನಫ್. ಎಲ್ರಿಗೆ ಗೌರವ ಕೊಡ್ಬೇಕು ಅನ್ನೋದು ಮನಸ್ಥಿತಿ ನಮ್ಗಿದೆ 90 ಕಿಡ್ಸ್ಗೆ, ಹೌದಾ? ಅದು ಸಾಕು. ಅದನ್ನ ಕೊಡುವ, ದೇವರ ಮೇಲೆ ಭಾರ ಹಾಕುವ, ನಮ್ಮ ಕೆಲಸ ಏನಿದೆ ನಾವು ನೋಡ್ಕೊಂಡು ಹೋಗುವ. ನಾವು ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ರೆ ಅಲ್ಲೇ ಇರ್ತೇವೆ. ಅವ್ರ ಹೇಗೆ ಹೇಳ್ತಾರೆ, ಇದೇ ನಮ್ಮ ಮನಸ್ಥಿತಿ. 90s ಕಿಡ್ಸ್ ಎಲ್ರು ಇದನ್ನೇ ಯೋಚನೆ ಮಾಡ್ಕೊಂಡು ಹೋಗೋದು. ಅದನ್ನ ನಾವು ಬದಿಗಿಟ್ಟು ನಮ್ಮದು ನಾವು ನೋಡ್ಕೊಂಡು ಹೋದ್ರೆ ಕಂಪ್ಲೀಟ್ ಅಚೀವ್ಮೆಂಟ್ ನಮ್ಮ ಕೈಯಲ್ಲಿ ಇರ್ತದೆ. ಅಷ್ಟೇ ಇರೋದು, ಬೇರೆ ಏನು ಇಲ್ಲ. ಜನ್ಜಿ ತರ ಅಂತೂ ಬಾಳಕ್ಕಾಗಲ್ಲ. ಏನು ಮಾಡಿದ್ರೆ ಅವ್ರ ತರ ನಮ್ಗೆ ಲೈಫ್ ಲೀಡ್ ಮಾಡಕ್ ಗೊತ್ತಿಲ್ಲ, ಅವ್ರ ತರ ಮಾತಾಡ್ಲಿಕ್ಕೆ ಸಹ ನಮ್ಗೆ ಬರುದಿಲ್ಲ. ಆದ್ರೂ ನಮ್ಗೆ ಆ ಸಡ ಅಪ್ಪ ಅಮ್ಮನ ತರ ಜೀವಿಸೋದಕ್ಕೂ ಆಗುದಿಲ್ಲ. ಅಷ್ಟು ಇನ್ನೋಸೆಂಟ್ ಕೂಡ ನಾವಲ್ಲ. ಬಟ್ ನಮ್ಗೆ ಗೊತ್ತಿರೋ ತರಾನೇ ಮಾಡ್ಕೊಂಡು ಹೋಗುವ. ಅಚೀವ್ಮೆಂಟ್ ನಮ್ಮ ಕೈಯಲ್ಲೇ ಉಂಟು, ನಾವು ಅದನ್ನ ಅಚೀವ್ ಮಾಡ್ತಾ ಇಲ್ಲ ಅಷ್ಟೇ. ಬಟ್ ತುಂಬಾ ಎಂಜಾಯ್ಮೆಂಟ್ ಮಾಡಿದಂತ ಒಂದು ಕ್ಯಾಟಗರಿ ನಾವೇನಂತ ಎಲ್ಲ ನೋಡ್ಕೊಂಡು ಬಂದಿದ್ದೇವಾ, ಎಲ್ಲ ನೋಡಿದ್ದೇವೆ. ಆ ಕಡೆ ಟಿವಿ ಸಹ ನೋಡಿದ್ದೇವೆ, ಆ ಕರೆಂಟ್ ಹೋಗಿರೋ ದಿನದಲ್ಲಿ ಸಹ ನೋಡಿದ್ದೇವೆ, ಬ್ಲಾಕ್ ಅಂಡ್ ವೈಟ್ ಸಹ ನೋಡಿದ್ದೇವೆ, ಮೊಬೈಲ್ ಇಲ್ಲದೆ ಜೀವಿಸಿದ್ದೇವೆ, ಮೊಬೈಲ್ ಬಂದು ಜೀವಿಸಿದ್ದೇವೆ, ಸಿಸ್ಟಮ್ ಬಂದು ಜೀವಿಸಿದ್ದೇವೆ, ಎಲ್ಲ ಜೀವಿಸಿದ್ದೇವೆ. ಕೊರೋನಾ ಸಿಕ್ಕಿದೆ, ವರ್ಲ್ಡ್ ವಾರ್ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ, ನೋಟ್ ಬ್ಯಾನ್ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಬಟ್ ನಮ್ಗೆ ಎಂತ ಅಂತ ಹೇಳಿದ್ರೆ, ಇಲ್ಲಿಂದ ಇವ್ರು ಮಾತಾಡುವಾಗ ಜನ್ಜಿ ಎಂತ ಜನರೇಷನ್ ಮಾರೆ ಇವರದ್ದು ಅಂತ ಹೇಳಿ, ಆ ಸೈಡ್ ಅಪ್ಪ ಅಮ್ಮನ ನೋಡುವಾಗ ಇವರೊಂದು ಪೆದ್ದನವ್ರು ಮಾರೆ, ಇವರಿಗೆ ಎಂತ ಹೇಳಿದ್ರೆ ಅರ್ಥ ಆಗುದಿಲ್ಲ. ಇವರೊಂದು ಆಸ್ತಿ ಮಾಡಿ ಇಟ್ಟಿದ್ರೆ ನಾವಿಷ್ಟು ಭಂಗ ಬರ್ಲಿಕ್ಕಿತ್ತ. ನೆಕ್ಸ್ಟ್ ಕ್ವೆಶನ್ ನಮ್ಮದು. ಇವರು ಜನ್ಜಿ ಅವರು ಡೈರೆಕ್ಟ್ ಕೇಳ್ತಾರೆ ಅಪ್ಪ ಅಮ್ಮನ ಹತ್ರ, ನಮ್ಗೆ ಕೇಳಲಿಕ್ಕೆ ಬರೋದಿಲ್ಲ. ನಾವು ಮನಸ್ಸಲ್ಲಿ ಇಟ್ಕೊಂಡು
ಫ್ರೆಂಡ್ಸ್ ಹತ್ರ ಹೇಳುದು ನಮ್ಮ ಎನ್ನೊಂಜಿ ಅಮ್ಮೆ ರಿತ್ತೇರ್ ಮಾರದು ಅದಾಣ ಮಲ್ತಿತ್ತು ನಿಂದಾಂಡ ಯಾನ್ ಈತು ಪೊರ್ತು ಪೋತು ಅಂತ ಓಲಂಡ ಬದುಕುತ್ತೆ ಓಲಾನ ಬದುಕಿದ್ವಿ. ಇವನು ತಮ್ಮ ಡೈರೆಕ್ಟ್ ಹೇಳ್ತಾನೆ ಈರ್ ಆಸ್ತಿ ಮಲ್ದೊಡಿಯೇ ಸಾವ್ ಈರ್ ಮಲ್ದಿತ್ತು ನಿಂದಾನೆ ಎಂಕಲು ಓಲ ಇತ್ತಿದ್ವ ಸಾವ್ ಈ ಜನ ಪಾತ್ರೆ ಬತ್ತಂಡು ನಮಗೆ ಅದು ಧೈರ್ಯ ಇಲ್ಲ. ಹೌದು ನಾವಿದನ್ನು ನೋಡಿ 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 ಹಾಗೆ ಮಾಡುದಾ ಇವ್ರ ತರ ಮಾಡುದಾ ನಾವು ನಮ್ಮ ತರ ಬದುಕುದಾ ನಮ್ಗೆ ಗೊತ್ತಿಲ್ಲ. ನಮ್ಮ ತರ ಬದುಕ್ಲಿಕ್ಕೆ ಆಗ್ತದೆ ಹ್ಮ್ ಎಲ್ಲಿ ಅಂತ ಹೇಳಿದ್ರೆ ಯಾರನ್ನು ಮ್ಯಾಟರ್ ಮಾಡದೆ ಜಸ್ಟ್ ಫೋಕಸ್ ನಾವೇನ್ ಮಾಡ್ಬೇಕು ಅದ್ರ ಬಗ್ಗೆ ಹೋದ್ರೆ ಖಂಡಿತ ನಾವು ಅಚೀವ್ ಮಾಡ್ತೇವೆ. 100%. ಜಸ್ಟ್ ಅಷ್ಟೇ ಇರೋದು, ಬೇರೆ ಎಂತ ಸಹ ಇಲ್ಲ. ನಮ್ಗೆ ಅಷ್ಟೇ ಇರೋದು, ಅವನು ಇವನು ಯಾರು ಇಲ್ಲ, ನಾವು ಮಾಡ್ತೇವೆ ಕಲಾಸ್ ಅಷ್ಟೇ ನಮಗೆ ನಮ್ಮದೇ ಅಷ್ಟೇ.